ಕೇಳು. ಸಾಧ್ಯ ಉಂಟು ಉಂಟು ಅಂದ್ರೆ ಆಡಿದರೆ ಸಾಲದು, ಮಾತು ಕೃತಿಯಾಗಬೇಕು. ಅನುಮಾನ ಕೃತಿಯಾಗಿಸಬೇಕು ಅಂತ ಆದ್ರೆ ಕಾಯದಲ್ಲಿ ತ್ರಾಣವಿದ್ದರೆ ಸಾಲದು, ಮತ್ತೆ ಪ್ರಾಣ ಇರಬೇಕು. ನಮ್ಮಲ್ಲಿ ಇರುವುದು ಪ್ರಾಣವೇ. ಹಾಗಾದ್ರೆ ಅದನ್ನೇ ಕೊಡಿ. ಮಾತು ಕೊಟ್ಟಂತೆ ಪ್ರಾಣವನ್ನು ಕೊಡದೆ ಹೋದೆವನ್ನಾದ್ರೆ ನಮ್ಮ ಪಾಲಿಗೆ ಲೋಕಪವಾದ ಬರುವುದಿಲ್ವೇನೋ. ಲೋಕಪವಾದ ಬರ್ತದೆ ಅಂತ ಹೇಳಿ ಪ್ರಾಣವನ್ನು ಕೊಟ್ಟವೆನ್ನಾದ್ರೆ ನಾವೆಲ್ಲರೂ ಜೊತೆಯಲ್ಲೇ ಸಾಯುವುದಿಲ್ವೇನೋ. ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹೋಯ್ತಲ್ಲ ಹೋಯ್ತಲ್ಲ. ಸಮಯ ಹಾಳು ಮಾಡಿ ತಮ್ಮ, ನಮಗೆ ಪ್ರಾಣ ಸಂಕಟ, ಅವರಿಗೆ ಆದಷ್ಟು ಬೇಗ ಕೊಡಿಯೇಬೇಕಂತೆ. ಎಷ್ಟು ವ್ಯವಸ್ಥೆ ಮಾಡಬೇಕು. ಹಾಳು ಮಾಡಿ ಇಲ್ಲಿಗೆ ಬಂದಿದ್ದಾನೆ ಯಾರಿಗೂ ಕೊಟ್ಟಿದ್ದೇವೆ ಮಾತು. ಹೌದಾ? ಮಾತು ಕೊಟ್ಟಂತೆ ಪ್ರಾಣ ಕೊಡ್ಬೇಕು. ಪ್ರಾಣ ಕೊಡದಿದ್ರೆ ಅಪವಾದ ಬರ್ತದೆ. ಅಪವಾದ ಬಾರದೆ ಉಳಿಬೇಕು ಅಂತಾದ್ರೆ ಒಮ್ಮೆಗೆ ನೀನು ಸಾಯ್ಬೇಕು ತಮ್ಮ, ಸಾಯ್ಬೇಕು. ನನಗೆ ಹೆದರಿಕೆ ಆಗ್ತದ. ಹೆದರಿಕೆಯ ಬಿಡು, ನಾನಿರುವ ಜೀವ ಬಿಡು. ಅದಿಲ್ಲ. ಓ ನನ್ನ ಪ್ರೀತಿಯ ಅಣ್ಣನೇ, ಓ ತಮ್ಮನೇ, ಈ ತಮ್ಮನಿಗೆ ಬೇಕಾಗಿ ಮೊದಲು ಈ ಸಲ ಪ್ರಾಣ ಕೊಡಪ್ಪ. ನನಗೆ ಬದುಕುವ ಆಸೆಯ. ಯಾಕೆ ಗೊತ್ತಾ? ಸಾಯುವ ಮೊದಲು ಏನಾದ್ರೂ ಸ್ವಲ್ಪ ಸಾಧನೆ ಮಾಡಬೇಕು ಅಂತ. ಇಷ್ಟು ಸಮಯ ಏನು ಮಾಡಿದ್ದಿಲ್ಲ, ನಾನು ಹೊರಟದ್ದು ಇಲ್ಲ. ಕೆಲವು ಸಮಯ ನಾನು ಹಾಗೆ ಸಾಧನೆ ಮಾಡಬೇಕು ಅಂತಾದ್ರೆ ನೀನು ಸಾಯ್ಬೇಕಾದೇನು? ನನಗೆ ನೀನು ಸಾಯುವುದನ್ನು ನೋಡಬೇಕು. ನನಗೆ ಅಡ್ಡಗಾಲು ಹಾಕುವವನೇ ನೀನು ಸಾಯ್ತೀಯೇನೋ. ನಾನು ಸಾಯುವುದಿಲ್ಲ, ನನಗೆ ಬದುಕಬೇಕು. ಇಬ್ಬರಿಗೆ ಬದುಕಬೇಕು ಅಂತಾದ್ರೆ ಇರುವಂತ ದಾರಿ ಒಂದೇ, ಅದೇ ತಲೆಗೆ ಸ್ವಲ್ಪ ಕೆಲಸ. ನನ್ನ ತಲೆಗೆ ಯಾವ ಕರ್ಮ ಹೋಗುದಿಲ್ಲ. ಏನೋ ಸಿಕ್ಕಿಬಿದ್ದ ಪಾಪಿ ಅವನೇ ಬುದ್ಧಿವಂತ ಭಾವಿಸಿಕೊಂಡದ್ದು. ನಮ್ಮ ಹರವನ್ನು ಕೊಡುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಪ್ರಾಣವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಒಂದು ಬಿಂದು ಜಲ ಮೈಯನ್ನು ಸೋಕಬಾರದು. ಸಾಯುವ ಕಾಲದಲ್ಲಿ ನಾವು ನೇರುಗೊಟ್ಟವರು. ಅದಕ್ಕೆ ಆರಿಸಿಕೊಂಡ್ರೆ ಮಾತ್ರ ಆಗಬಹುದು. ಕತ್ತಲೆಯ ಕವಿದಿದೆ ನಿಮ್ಮ ಅಂತರಂಗದೊಳಗೆ. ಆದ್ದರಿಂದಲೇ ಇದು ಜ್ಞಾನವನ್ನು ಕರುಣಿಸಿದ್ದೇನೆ. ನಾನು ಯಾರು ಎನ್ನುವುದನ್ನು ನೋಡಿ. ಕಾಪಾಡು ತಂದೆ, ನಮ್ಮನ್ನು ಕಾಪಾಡು. ನೀನು ಯಾರು, ನಾವ್ಯಾರು ಅನ್ನೋ ವಿಚಾರ
ತಿಳಿಯದೆ ಮಾಡಬಾರದ ಕೃತ್ಯವನ್ನು ಎಸಗಿದವರು. ಆ ಸಮಯದಲ್ಲಿ ನಿನ್ನ ಪರಮ ಭಾವನವಾದಂತಹ ಸ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡ ಅಜ್ಞಾನವು ದೂರವಾಯಿತು. ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಈರೋರು ಕೊಂಡಾಡಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ನಿನ್ನ ಮಕ್ಕಳು ನಾವು ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತ ಅರ್ಹತೆಯನ್ನೇ ಕಳ್ಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆಯೇ, ಕಟ್ಟ ಕಡೆಯದಾದಂಥ ಸಾಯುಜ್ಯ ಪದವಿಯನ್ನು ನಾವೀರೋರು ಪಡೆಯಬೇಕು, ಅದನ್ನು ನೀವು ಇರಬೇಕು ಅಂತ ನಮ್ಮ ಕೇಳಿಕೆ. ಮತ್ತು ನ್ಯಾಯವಿತ್ತೇನೆ. ಈವರೆಗೆ ನಾವು ಅಣ್ಣ ತಮ್ಮಂದಿರ ಸಂಬಂಧ ಭಾವನೆಯಿಂದ ಬದುಕುತ್ತಾ ಇದ್ದೇವೆ. ನಮಗೆ ಯಾವುದೇ ನಾಮಧೇಯ ಇಲ್ಲ. ಒಂದು ಉತ್ತಮದ ಹೆಸರನ್ನು ಇರಿಸಿ ಅದು ಹೇಳ ಹೆಸರಿಲ್ಲದೆ ಅಳಿವಾಗಬಾರದು. ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸಬೇಕು ತಂದೆ. ಕರುಣಿಸುವೆನು. ಇನ್ನು ಹೆದರಬೇಕಾದದ್ದಿಲ್ಲ. ನೀವು ಬದುಕಿಗಾಗಿ ಹೆದರಿದೆ. ಆರಂಭದಲ್ಲಿ ಬದುಕಬೇಕು ಎನ್ನುವುದಕ್ಕಾಗಿ ತಿನ್ನಬೇಕು, ತಿನ್ನುವುದಕ್ಕಾಗಿ ನೀವು ಮಾಡಿದ್ದು ತಪ್ಪು ಕೆಲಸ. ಬದುಕಿಗೆ ಆಹಾರ ಎನ್ನುವುದು ಉಂಚ ವೃತ್ತಿಯಿಂದಲೇ ಸಿಗಬೇಕಷ್ಟೇ. ನಮ್ಮ ಆಹಾರ ನಮಗೆ ಅದರಷ್ಟಕ್ಕೆ ದಕ್ಕಿ ಬರಬೇಕು, ಒದಗಿ ಬರಬೇಕು. ಬದಲಾಗಿ ನಾವು ಇನ್ನೊಬ್ಬರನ್ನು ಕಸಿದು ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಕೂಡದು. ಹಾಗೆಂದು ನಿಮ್ಮ ಬದುಕು ಹೀಗೆ ಎನ್ನುವುದನ್ನು ಆರಂಭದಲ್ಲಿಯೇ ನಿರೂಪಿಸಿದವನು ನಾವು, ಅನ್ಯರಲ್ಲದವರು ನೀವು. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ನನ್ನ ಮಕ್ಕಳು ಎನ್ನುವುದು ನಿಮಗೆ ಅರ್ಥವಾದದ್ದು ನಾನು ಕರುಣಿಸಿದಂತಹ ಜ್ಞಾನದ ದಿಸೆಯಿಂದ. ಜ್ಞಾನ ಅಂದರೆ ಬೆಳಕು, ಬೆಳಕು ಅಂದರೆ ಆನಂದ. ಇಂದ್ರಿಯಜನ್ಯವಲ್ಲದ ಅತ್ಯಾನಂದದ ಅನುಭೂತಿಯನ್ನು ಕೊಡುವುದೇ ಆ ಬೆಳಕು. ಆ ಬೆಳಕಿನ ದೆಸೆಯಿಂದಲಾಗಿಯೇ ನಿಮಗೆಲ್ಲವೂ ಅರ್ಥವಾಯಿತು. ಆದ್ದರಿಂದಲೇ ಬದುಕನ್ನು ನೀವು ಬಯಸುವುದಿಲ್ಲ, ಸಾಯುವುದಕ್ಕೆ ಸಿದ್ಧರಾಗಿದ್ದೀರಿ. ಅರ್ಥಾತ್ ನನ್ನೊಳಗೆ ನಾನಾಗುವ ಹಂಬಲ ನಿಮ್ಮೊಳಗಿರುವಂತಹ ದೌಷ್ಟ್ಯ ನಾಶವಾಗಿ ಅದು ಜ್ವಲಂತ ಸಾಕ್ಷಿಯಾಗಬೇಕು ಎನ್ನುವುದೇ ನಿಮ್ಮ ಆಶಯ. ಅದನ್ನು ನೆರವೇರಿಸುವಲ್ಲಿ ನಾನೇ ಇದ್ದೇನೆ. ನನ್ನ ಮಕ್ಕಳಾದಂತಹ ನಿಮ್ಮನ್ನು ನಾನೇ ಹೆಸರಿಸುತ್ತೇನೆ. ಮೃದು ಸ್ವಭಾವವನ್ನು ಹೊಂದಿದ ನನ್ನ ಮಕ್ಕಳಾಗಿದ್ದರೂ ಇದು ತನಕ ಕಠಿಣ ಭಾವವನ್ನೇ ಹೊಂದಿ ವ್ಯವಹರಿಸಿದೆ. ಅದಕ್ಕಾಗಿ ಅದಕ್ಕನ್ವರ್ಥವಾಗಿ ಮಧು ಕೈಟಭ ಎನ್ನುವ ಹೆಸರನ್ನಿರಿಸುತ್ತೇನೆ. ನಿಮ್ಮನ್ನು ಕೊಂದು ಕಳೆಯುತ್ತೇನೆ. ಆ ಮೂಲಕವಾಗಿ ನಾನು ಮಧುಸೂದನನಾಗುತ್ತೇನೆ, ಕೈಟಭಾಂತಕನಾಗುತ್ತೇನೆ. ಆ ಮೂಲಕವಾಗಿ ನಿಮ್ಮ ಹೆಸರು ನನ್ನೊಂದಿಗೆ ಸ್ಥಾಯಿಯಾಗಿ ಉಳಿಯುತ್ತದೆ. ನಿಮ್ಮ ದೇಹದ ಮೇಧಸ್ಸನ್ನೇ ಈ ಜಲಧಿಯಲ್ಲಿ ಪಸರಿಸುತ್ತೇನೆ. ಧರೆಯನ್ನು ಸೃಜಿಸುತ್ತೇನೆ. ಮೇಧಿನಿ ಎನ್ನುವ ಶುಭ ನಾಮವನ್ನು ಇರಿಸುತ್ತೇನೆ. ಅಲ್ಲಿಯೂ ನಿಮ್ಮ ಹೆಸರು ಸ್ಥಿರವಾಗುತ್ತದೆ. ಅದೇ ಮೇದಿನಿಯಲ್ಲಿ ನೂತನವಾದಂತಹ ಸೃಷ್ಟಿಯು ನಡೆಯುವುದಕ್ಕಿದೆ. ನಿಮ್ಮಿಂದ ಭಯಗೊಂಡು ಭೀತಿಯಿಂದ ಅಡಗಿರುವ ಬ್ರಹ್ಮನನ್ನು ನಾಭೀನಾಳದಿಂದ ಹೊರಬರಿಸಿದ್ದೇನೆ. ಸೃಷ್ಟಿಯ ಕಾರ್ಯಕ್ಕಾಗಿ ಪ್ರೇರೇಪಿಸಿ ಸತ್ಯಲೋಕದತ್ತ ಕಳುಹಿಕೊಟ್ಟಿದ್ದೇನೆ. ಮೊದಲ ಐಕ್ಯನಾದವನು ಹರ ಲೋಕ ನಿಯಂತ್ರಕನಾಗಿ ಕೈಲಾಸವಾಸಿಯಾಗಿದ್ದಾನೆ. ನಾನು ಲೋಕಪಾಲಕನಾಗಿ ವೈಕುಂಠದಲ್ಲಿ ನೆಲೆ ನಿಲ್ಲುವ ಮೊದಲು ನಿಮ್ಮ ಅಂತರಂಗದ ಇಂಗಿತವನ್ನು ಪೂರೈಸುತ್ತೇನೆ. ಅಗಾಧವಾದ ಈ ಜಲದಿಯ ಒಂದು ಬಿಂದು ಸಹ ನಿಮ್ಮ ದೇಹವನ್ನು ಶೋಕದ ತೆರನಾಗಿ ಪ್ರಾಣವನ್ನು ಹೀರುವುದಕ್ಕಾಗಿ ನನ್ನ ಜಂಘೆಯನ್ನು ವಿಶಾಲಗೊಳಿಸಿದ್ದೇನೆ. ಮಕ್ಕಳೇ, ಬನ್ನಿ ನನ್ನ ಮಡಿಲೇರಿಕೊಳ್ಳಿ.